ನಮ್ಮ ಮುಖ್ಯ ಅತಿಥಿಯೊಬ್ಬರನ್ನ ಸನ್ಮಾನಿಸುವಂತಹ ಸಮಯ. ನಮ್ಮ ಕನ್ನಡ ಚಲನಚಿತ್ರದ ನಟರು ಸನತ್ ಅವರು ದಯವಿಟ್ಟು ವೇದಿಕೆ ಮೇಲೆ ಬರಬೇಕು. ನಿಮ್ಮ ಜೋರಾದ ಚಪ್ಪಾಳೆ ಬರಲಿ ಸನತ್ ಅವರಿಗೆ. ಸನತ್ ಈಸ್ ಅನ್ ಆಕ್ಟರ್, ಕನ್ನಡ ಫಿಲ್ಮ್ ಇಂಡಸ್ಟ್ರಿ, ನಮ್ಮ ಕನ್ನಡ ಫಿಲ್ಮ್ ಇಂಡಸ್ಟ್ರಿಯ ಫಿಲ್ಮ್ ಫ್ರೆಟರ್ನಿಟಿಯ ನಟ. ನಿಮ್ಮ ಜೋರಾದ ಚಪ್ಪಾಳೆ ಬರಬೇಕು. ಹಾಗೆ ಐ ರಿಕ್ವೆಸ್ಟ್ ಮಿಸ್ಟರ್ ರಾಜ್ ಪ್ರಭು ಹಾಗೆ ಆಶಿ ಅವರು ದಯವಿಟ್ಟು ವೇದಿಕೆ ಮೇಲೆ ಬರಬೇಕು. ಇವರನ್ನ ಸನ್ಮಾನಿಸೋದಕ್ಕೆ ರಾಜ್ ಪ್ರಭು ಹಾಗೆ ಆಶಿ ಅವರು ದಯವಿಟ್ಟು ವೇದಿಕೆ ಮೇಲೆ ಬರಬೇಕು. ಬಲಿ ಜೋರಾದ ಚಪ್ಪಾಳೆ ನಮ್ಮ ಸುರ ಸುಂದರಾಂಗ ಆಕ್ಟರ್ ಸನತ್ ಅವರಿಗೆ. ಕಾರ್ಯಕ್ರಮದ ಬಗ್ಗೆ ಒಂದೆರಡು ಮಾತುಗಳನ್ನ ದಯವಿಟ್ಟು ನೀವು ಆಡ್ಬೇಕು. ಯಾಕೆಂದ್ರೆ ಇವತ್ತು ನಮ್ಮ ದಾಸ್ ಇವೆಂಟ್ಸ್ ಇಷ್ಟು ಒಂದೊಳ್ಳೆ ಕಾರ್ಯಕ್ರಮವನ್ನ ಮಾಡ್ತಾ ಇದೆ. ಮುಖ್ಯ ಅತಿಥಿಗಳಾಗಿ ನೀವು ಆಗಮಿಸಿದ್ದೀರಾ ಸರ್. ಚಲನಚಿತ್ರ ನಟರು ಹೌದು. ಏನ್ ಹೇಳಕ್ ಇಷ್ಟಪಡ್ತೀರಾ ಕಾರ್ಯಕ್ರಮದ ಬಗ್ಗೆ? ಮೊದಲನೇದಾಗಿ ಇಲ್ಲಿ ಬಂದಿರೋ ಎಲ್ರಿಗೂ ನಮಸ್ಕಾರ. ನನ್ನ ಬಗ್ಗೆ ಚಿಕ್ಕದಾಗ ಒಂದು ಇಂಟ್ರೊಡಕ್ಷನ್. ಸನತ್ ಅಂತ ಇತ್ತೀಚೆಗೆ ಕಮರೋಟು ಚೆಕ್ ಪೋಸ್ಟ್ ಅಂತ ಗೊತ್ತಿಲ್ಲ, ಬಹಳಷ್ಟು ಜನ ನೋಡಿರ್ತಿರೋ ಇಲ್ಲ ಗೊತ್ತಿಲ್ಲ. ಕಮರೋಟು ಚೆಕ್ ಪೋಸ್ಟ್ ಅಂತ ಒಂದು ಸೂಪರ್ ಹಿಟ್ ಆಯ್ತು ಸಿನಿಮಾ. ಸೊ ಆ ಸಿನಿಮಾ ಆಗಿದೆ. ನೆಕ್ಸ್ಟ್ ಒಂದು 2-3 ಸಿನಿಮಾಗಳು ಲೈನ್ ಅಪ್ ಇದೆ. ನನಗೆ ಫ್ಯೂಚರ್ ಸ್ಟಾರ್ಸ್ ಆಫ್ ಕರ್ನಾಟಕ ಅವಾರ್ಡ್ ಅಂದ್ರೆ ಸೀರಿಯಸ್ಲಿ ಇದೆಲ್ಲ ಏನಾದ್ರೆ ಅವಾರ್ಡ್ ಕೊಡ್ತಾರೆ ತಗೊಂಡೋಗಿ ಮನೇಲಿ ಇಟ್ಕೊಳೋದಲ್ಲ, ಇದೆಲ್ಲ ಒಂದು ಜವಾಬ್ದಾರಿ ನಮ್ದೆಲ್ಲ. ಸೀರಿಯಸ್ಲಿ ಇದೆಲ್ಲ ನಮ್ಗೊಂದು ಪ್ರೋತ್ಸಾಹ ಕೊಟ್ಟಾಗೆ, ಎನ್ಕರೇಜ್ ಮಾಡೋದಂಗೆ. ಇದನ್ನ ನೋಡ್ತಾ ನೋಡ್ತಾ ನಾವು ಇನ್ನ ಒಂದ್ 2-3 ಕೆಲಸಗಳು ಇನ್ನೂ ಒಂದು ಚೆನ್ನಾಗಿ ಮಾಡ್ಬೇಕು ಅಂತಲ್ಲ. ಸೊ ದಯವಿಟ್ಟು ನಾನು ಏನ್ ಕೇಳ್ಕೊಂತೀನಿ ಅಂದ್ರೆ ನಿಮ್ಗೆಲ್ಲ ಒಂದು ಅವಾರ್ಡ್ ಸಿಕ್ಕಿದೆ. ನಮ್ಗೆ ಅಂದ್ರೆ ನಾನು ಒಂದು 8 ವರ್ಷ ಹಿಂದೆ ಸ್ಟಾರ್ಟ್ ಮಾಡಿದ್ದು. ನಮ್ಗೆ ಅವಾಗೆಲ್ಲ ಇದೆಲ್ಲ ಬೇಸಿಕ್ ಏನೂ ಇರಲಿಲ್ಲ. ಸೊ ನಾವು ಬೀದಿ ನಾಟಕಗಳು ಮತ್ತೆ ನಾಟಕಗಳು ಅದೆಲ್ಲ ಹಲವಾರು ಕಲಿತು ಒಂದಷ್ಟು ಏನೋ ನಮ್ಮೇಲೆ ಪ್ಲಾನ್. ನಿಜವಾಗಿ ಹೇಳ್ತೀನಿ, ನಮ್ಗೆ ಇನ್ಸ್ಟಾಗ್ರಾಮು ಫೇಸ್ಬುಕ್ ಅದೆಲ್ಲ ಇರಲೇ ಇಲ್ಲ. ಫೇಸ್ಬುಕ್ ಒಂದು ಇತ್ತು, ಈ ವಾಟ್ಸಪ್ ಅದೆಲ್ಲ ಇಲ್ಲ. ಇವಾಗೆಲ್ಲ ಒಂದು ಒಳ್ಳೆ ಪ್ಲಾಟ್ಫಾರ್ಮ್ ಇದೆ. ಸೊ ಯಂಗ್ಸ್ಟರ್ಸ್ ಹೇಳೋದೇನಂದ್ರೆ ಇದೆಲ್ಲ ಯೂಸ್ ಮಾಡಿಕೊಂಡು ಅಂಡ್ ಇವಾಗ ಪೇರೆಂಟ್ಸ್ ಎಲ್ಲ ಮಾತಾಡ್ತಾ ಇದ್ರು. ನನಗೂ ಖುಷಿ ಆಗುತ್ತೆ. ಆಕ್ಚುಲಿ ನಮ್ಮ ತಾಯಿ ಆಸೆ ನಾನು ಆಕ್ಟರ್ ಆಗಬೇಕು ಅಂತ. ಸೊ ಅದಾಗಿ ಅದಕ್ಕೆ ನಾನು ಪ್ರಯತ್ನ ಮಾಡ್ತಾ ಇದ್ದೀನಿ. ಸೊ ನಿಮ್ಗೆಲ್ಲರೂ ಬೆಂಬಲ ಸಪೋರ್ಟ್ ಹೀಗೆ ಇರಲಿ. ಅಂಡ್ ದಾಸ್ ಪ್ರೊಡಕ್ಷನ್ಸ್, ಅನೀಶು ಎಲ್ರಿಗೂ ಒಳ್ಳೇದಾಗ್ಲಿ, ಆಗ್ಲಿ ಒಳ್ಳೇದಾಗ್ಲಿ ನಿಮ್ಗೆ. ಅಂಡ್ ಒಳ್ಳೆ ಇವೆಂಟ್ ಮಾಡಿದ್ದೀರಾ, ಸ್ಟಾರ್ಟ್ ಮಾಡಿದ್ದೀರಾ. ಇದೇ ತರ ನನ್ನಂತ ಸಾವಿರಾರು ಜನ ಇದ್ದಾರೆ. ಅವ್ರಿಗೆಲ್ಲ ಕಲಿಸಿ ಒಂದು ಚಿಕ್ಕದಾಗಿ ಒಂದು ಸಪೋರ್ಟ್ ಮಾಡಿದ್ರೆ ಅನೀಶು ತುಂಬಾ ಖುಷಿ ಆಗುತ್ತೆ. ಥ್ಯಾಂಕ್ ಯು ಅನೀಶ್, ಥ್ಯಾಂಕ್ ಯು ಸೋ ಮಚ್. ಅಂಡ್ ನನ್ನ ಗೆಳೆಯ ಅನೀಶ್ ಬಂದಿದ್ದಾರೆ. ಥ್ಯಾಂಕ್ ಯು ಬ್ರದರ್, ನಿಮ್ ಕಡೆಯಿಂದ ಇಸ್ಕೊಂಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಬ್ರದರ್, ಥ್ಯಾಂಕ್ ಯು ಸೋ ಮಚ್. ಜೈ ಗಣೇಶ್. ಜೋರಾದ ಚಪ್ಪಾಳೆ ಬರಬೇಕು. ಅವ್ರು ಹೇಳಿದ್ರು, ಯಾಕಂದ್ರೆ ಬರೀ ಒಂದು ಅವಾರ್ಡ್ ತಗೊಂಡು ಒಂದು ಸರ್ಟಿಫಿಕೇಟ್ ತಗೊಂಡು ಮನೇಲಿ ಇಡೋದಲ್ಲ, ಅದೊಂದು ಜವಾಬ್ದಾರಿ. ಆ ಜವಾಬ್ದಾರಿಯನ್ನ ನಾವು ಪ್ರೇಕ್ಷಕರಾಗಿ ಅಥವಾ ಒಂದು ಇವೆಂಟ್ ಮ್ಯಾನೇಜರ್ ಆಗಿ ನಮ್ಮ ಆಶಿಯವರು ಅದನ್ನ ಪ್ರೆಸೆಂಟ್ ಮಾಡ್ತಾ ಇದ್ದಾರೆ. ಈ ಒಂದು ಜವಾಬ್ದಾರಿಯನ್ನ ಇನ್ನೂ ಹಲವಾರು ಜನರನ್ನ ನೀವು ಇದೇ ರೀತಿಯಾಗಿ ಬೆಳೆಸಬೇಕು ಅನ್ನೋ ಸಿಂಬಾಲಿಕ್ ರೆಪ್ರೆಸೆಂಟೇಷನ್ ಇದು. ಜೋರಾದ ಚಪ್ಪಾಳೆ ಬರಬೇಕು.